ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಹಾಗಾಗಿ ಗದಗ ಜಿಲ್ಲೆಯ ಹಲವೆಡೆ ಸುರಿದಿರತಕ್ಕಂಥ ಭಾರೀ ಮಳೆಯಿಂದಾಗಿ ಅಲ್ಲೂ ಅನೇಕ ತೊಂದರೆಗಳಾಗಿದೆ. ರೋಣ ತಾಲೂಕಿನ ಭಾಗದಲ್ಲಿ ಬೆಣ್ಣೆಹಳ್ಳದ ಅಬ್ಬರ. ಓಕೆ, ತುಂಬ ದೊಡ್ಡ ಇದು ಬೆಣ್ಣೆಹಳ್ಳ. ಹಾಗಾಗಿ ಯಾವಗಲ್ ಗ್ರಾಮದ ಬಳಿ ಭೋರ್ಗರಿತಾ ಇದೆ ಈ ಬೆಣ್ಣೆಹಳ್ಳ. ಸೇತುವೆಯ ಮೇಲ್ಭಾಗದಲ್ಲೂ ನೀರು ಹರಿತಾ ಇದೆ. ಸೇತುವೆ ಜಲಾವೃತವಾಗಿದೆ. ನರಗುಂದದಿಂದ ಯಾವಗಲ್ ಮಾರ್ಗವಾಗಿ ರೋಣ ಸಂಪರ್ಕಿಸುವ ರಸ್ತೆ ಈಗ ಬಂದ್ ಆಗಿದೆ. ಹಾಗಾಗಿ ಬೆಣ್ಣೆಹಳ್ಳದ ಅಕ್ಕಪಕ್ಕದ ಜಮೀನುಗಳು ಕೂಡ ಜಲಾವೃತವಾಗಿವೆ. ಹೆಸರು, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ ಈ ಭಾಗದಲ್ಲೆಲ್ಲ ತುಂಬ ಬೆಳೀತಕ್ಕಂಥ ಬೆಳೆಗಳಿವೆಲ್ಲ ಬೆಳೆನೂ ನಾಶವಾಗ್ಬಿಟ್ಟಿದೆ. ಗದಗ ಜಿಲ್ಲೆಯ ಹಲವೆಡೆ ಸುರಿದಿರ್ತಕ್ಕಂಥ ಭಾರೀ ಮಳೆ, ಆ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತ. ನರಗುಂದದಿಂದ ಯಾವಗಲ್ ಮಾರ್ಗವಾಗಿ ರೋಣ ಸಂಪರ್ಕಿಸುವ ರಸ್ತೆ ಈಗ ಬಂದ್ ಆಗಿದೆ. ಸೇತುವೆ ಮೇಲ್ಭಾಗದಲ್ಲೆಲ್ಲ ನೀರು ಹರಿತಾ ಇದೆ. ನೋಡಿ ಯಾವ ಪ್ರಮಾಣದಲ್ಲಿ ನೀರಿದೆ ಅಂತ. ಜಮೀನುಗಳೆಲ್ಲ ಜಲಾವೃತವಾಗಿ ಪಾಪ ಬೆಳೆಯೆಲ್ಲ ಹಾಳಿಯಾಗ್ಬಿಟ್ಟಿದೆ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆ, ಹೆಸರು, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ ತುಂಬ ಫೇಮಸ್ಸು ಈ ಭಾಗದಲ್ಲಿ. ಸೊ ಇವೆಲ್ಲ ಕೊಳೆತು ಹೋಗುತ್ತೆ, ಜಮೀನಲ್ಲೇ ಕೊಳೆತು ಹೋಗುತ್ತೆ ಈ ಪರಿಪ್ರಮಾಣದ ಮಳೆ ಬಂದರೆ. ಆಮೇಲೆ ನೀರಿನ ಮಟ್ಟ ಸದ್ಯಕ್ಕೆ ತಗ್ಗುವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಏಕೆಂದರೆ ಇದು ಒಂದು ಹೊತ್ತಿಗೆ ಬಂದು ನಿಲ್ಲೋ ಮಳೆ ಅಲ್ವಲ್ಲ. ಆಗಾಗ್ಗೆ ಬಿಡುವು ಕೊಟ್ಟು ಮಳೆ ಆಗ್ತಾನೇ ಇದೆ. ಹೀಗಾಗಿ ಆ ಬೆಣ್ಣೆಹಳ್ಳದ ಅಬ್ಬರವನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಗದಗ ಜಿಲ್ಲೆಯ ಹಲವೆಡೆ ಸುರಿದಿರ್ತಕ್ಕಂಥ ಭಾರಿ ಮಳೆಯಿಂದ ನದಿಯಂತಾಗಿವೆ ಗ್ರಾಮದ ರಸ್ತೆಗಳು. ರಸ್ತೆ ಯಾವುದು, ನದಿ ಯಾವುದು ಏನೂ ಗೊತ್ತಾಗದೆ ಗ್ರಾಮಸ್ಥರು ತತ್ತರಿಸ್ತಾ ಇದ್ದಾರೆ. ದವಸ ಧಾನ್ಯಗಳು, ಗೃಹೋಪಯೋಗಿ ವಸ್ತುಗಳೆಲ್ಲ ಜಲಾವೃತವಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ಗ್ರಾಮಸ್ಥರು ಪರದಾಡಿದ್ದಾರೆ. ಸಮುದಾಯ ಭವನ, ಶಾಲೆ ಈ ಕಡೆ ಕೆಲವ್ರನ್ನ ಸ್ಥಳಾಂತರ ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಲಕ್ಷ್ಮೇಶ್ವರ ತಾಲೂಕಿನ ಹಲವು ಭಾಗದಲ್ಲಿ ಮಳೆಯ ಅವಾಂತರ. ಮಳೆ ನೀರು ತಗ್ಗು ಪ್ರದೇಶದಲ್ಲಿ ಸಹಜವಾಗಿ ಗ್ರೌಂಡ್ ಫ್ಲೋರ್ ಮನೆಗಳಿಗೆ ನುಗ್ಗುತ್ತೆ. ನೀವು ರಾತ್ರಿ ಇಡೀ ಕಷ್ಟಪಟ್ಟರು ನೀರನ್ನ ಹೊರಗೆ ಹಾಕೋಕ್ಕಾಗಲ್ಲ. ಯಾಕೆಂದರೆ ಹೊರಗಡೆಯಿಂದ ಒಳಗೆ ನೀರು ಬರ್ತಾನೆ ಇರುತ್ತೆ. ಹೀಗಾಗಿ ಅವರಿಗೆ ಜಾಗರಣೆ ಪಾಪ ರಾತ್ರಿಯೆಲ್ಲ. ಕೆಲವ್ರನ್ನ ಸಮುದಾಯ ಭವನಕ್ಕೆ ಶಿಫ್ಟ್ ಮಾಡಿದ್ದಾರೆ, ಕೆಲವ್ರನ್ನ ಶಾಲೆಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಸ್ವಲ್ಪ ಸುರಕ್ಷಿತ ಪ್ರದೇಶಗಳು ಅಂತ ಎಲ್ಲ ಅನಿಸುತ್ತೆ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಮಳೆ ಪ್ರಮಾಣ ತಗ್ಗುವ ತನಕ ಇದೇ ಪರಿಸ್ಥಿತಿ. ಬಟ್ ಮುಂದಿನ 3-4 ದಿನಗಳು ಭಾರಿ ಮಳೆ ಇದೆ. ಈಗ ನೋಡಿ, ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಗದಗ, ರಾಯಚೂರು, ಹುಬ್ಬಳ್ಳಿ, ಧಾರವಾಡ ಈ ಭಾಗದಲ್ಲಿ ಹೆಚ್ಚು ಮುಂಗಾರು ಮಳೆ ಕವರಪ್ ಆಗಿದೆ. ಜೊತೆಗೆ ಅಫ್ಕೋರ್ಸ್ ಕರಾವಳಿ ಜಿಲ್ಲೆಗಳು. ಹಾಗಾಗಿ ಜನರಿಗೆ ತುಂಬ ಸಮಸ್ಯೆ ಆಗಿದೆ ಇಲ್ಲೆಲ್ಲ. ಆದಷ್ಟು ಬೇಗ ಆಯಾ ಕ್ಷೇತ್ರದ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ಥರ ಆಗ್ತಾ ಇದೆ ಅಲ್ಲಿ ಜನರನ್ನು ಸುರಕ್ಷಿತ ಪ್ರದೇಶಗಳು ಅಥವಾ ವಸತಿ ಕೇಂದ್ರಗಳು ಇಂಥ ಕಡೆಗೆ ಶಿಫ್ಟ್ ಮಾಡಿಬಿಡಿ ಬೇಗ. ನಾಳೆ ದಿನ ಈ ಮಳೆ ಇನ್ನೂ ಹೆಚ್ಚಾಗಿ ಇನ್ನಷ್ಟು ಜೀವಹಾನಿಗಳಾಗುವಂತಹ ಸಂಭವಗಳಿರ್ತದೆ. ಅಲ್ಲಿನ ಜಿಲ್ಲಾಡಳಿತನೂ ಕೂಡ ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೋಬೇಕು ಏನಾದರೂ.